ನಮಸ್ಕಾರ. ಮುಖ್ಯಾಂಶಗಳು. ದ್ವಿದಳ ಧಾನ್ಯ ಆಮದಿಗೆ ಕೇಂದ್ರದ ಒತ್ತು, ಸದ್ಯದಲ್ಲೇ ಬೇಳೆಕಾಳುಗಳ ದರ ಇನ್ನಷ್ಟು ಇಳಿಕೆ ನಿರೀಕ್ಷೆ. ದೇಶದ ಹಲವೆಡೆ ಹಿಂಗಾರು ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿ. ಜಮ್ಮು ಕಾಶ್ಮೀರದ ಅಂತಾರಾಷ್ಟ್ರೀಯ ಗಡಿ ಬಳಿ ಪಾಕ್ ಸೇನೆಯಿಂದ ಕದನ ವಿರಾಮ ಉಲ್ಲಂಘನೆ, ಅಪ್ರಚೋದಿತ ಗುಂಡಿನ ದಾಳಿ. ದೇಶದ ಹಲವೆಡೆ ಮುಸಲ್ಮಾನ ಬಾಂಧವರಿಂದ ಮೊಹರಂ ಆಚರಣೆ. ವಾರ್ತೆಗಳ ವಿವರ. ದೇಶೀಯ ಮಾರುಕಟ್ಟೆಯಲ್ಲಿ ಬೇಳೆಕಾಳು ದರ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ವಿವಿಧ ಕ್ರಮ ಕೈಗೊಂಡಿದ್ದು, ಇನ್ನು ಕೆಲ ದಿನಗಳಲ್ಲಿ ಬೆಲೆ ಇಳಿಕೆಯಾಗುವ ನಿರೀಕ್ಷೆ ಇದೆ. ವಿವಿಧ ರಾಜ್ಯಗಳಲ್ಲಿ ಇದುವರೆಗೆ ಅಕ್ರಮವಾಗಿ ಬೇಳೆಕಾಳು ದಾಸ್ತಾನು ಮಾಡಿದವರ ವಿರುದ್ಧ 3,149 ದಾಳಿ ನಡೆಸಲಾಗಿದ್ದು, ಒಟ್ಟಾರೆ 50,475 ಟನ್ ಬೇಳೆಕಾಳು ವಶಪಡಿಸಿಕೊಳ್ಳಲಾಗಿದೆ. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನಿನ್ನೆ ಭಾರತೀಯ ಬೇಳೆಕಾಳು ಮತ್ತು ಧಾನ್ಯ ಮಾರಾಟಗಾರರ ಸಂಘದ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದು, ಮಾರುಕಟ್ಟೆಯಲ್ಲಿ ಬೇಳೆಕಾಳು ಪೂರೈಕೆ ಹೆಚ್ಚಿಸುವ ಬಗ್ಗೆ ಸಂಘ ಭರವಸೆ ನೀಡಿದೆ. ಸಂಘದ ಉಪಾಧ್ಯಕ್ಷ ಬಿಮಲ್ ಕೊಠಾರಿ ಪ್ರತಿ ಕೆಜಿಗೆ ₹135 ದರದಲ್ಲಿ 100 ಟನ್ ಬೇಳೆಕಾಳನ್ನು ಪ್ರತಿದಿನ ಪೂರೈಸಲು ಸಂಘ ಒಪ್ಪಿರುವುದಾಗಿ ತಿಳಿಸಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ಖಾಸಗಿ ಕಂಪನಿಗಳು 25 ಲಕ್ಷ ಟನ್ ಬೇಳೆಕಾಳು ಆಮದು ಮಾಡಿಕೊಳ್ಳಲಿವೆ. ದೀಪಾವಳಿ ಹಬ್ಬದ ನಂತರ ದರ ಕುಸಿಯಲಿದೆ ಎಂದು ಅವರು ತಿಳಿಸಿದರು. ಇದಲ್ಲದೆ ಡಿಸೆಂಬರ್ನಲ್ಲಿ ಮುಂಗಾರು ಬೆಳೆ ಕಟಾವಿಗೆ ಬರುವುದರಿಂದ ಬೇಳೆಕಾಳು ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಂಭವವಿದೆ. ದೆಹಲಿಯಲ್ಲಿ ಪ್ರತಿ ಕೆಜಿಗೆ ₹120 ದರದಲ್ಲಿ ತೊಗರಿಬೇಳೆ ಮಾರಾಟ ಮಾಡುವ ಮಳಿಗೆಗಳನ್ನು ತೆರೆಯಲಾಗಿದೆ. ಹರಿಯಾಣ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಕೂಡ ಕಡಿಮೆ ದರದಲ್ಲಿ ಬೇಳೆಕಾಳು ಮಾರಾಟ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೇಂದ್ರ ಸರ್ಕಾರ ಬೇಳೆಕಾಳು ರಫ್ತನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದು, ಆಮದು ಹೆಚ್ಚಿಸಲು ಸುಂಕ ರದ್ದುಪಡಿಸಲಾಗಿದೆ. 13,000 ಟನ್ ಬೇಳೆಕಾಳು ಆಮದಿಗೆ ಟೆಂಡರ್ ಕರೆಯಲಾಗಿದ್ದು, ಈಗಾಗಲೇ 5,000 ಟನ್ ಬೇಳೆಕಾಳು ಆಮದು ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ಬೇಳೆಕಾಳು ಬೆಳೆಯುವ ರೈತರಿಗೆ ಉತ್ತೇಜನ ನೀಡಲು ಪ್ರತಿ ಕ್ವಿಂಟಾಲ್ ಬೆಳೆಗೆ ₹200 ಬೋನಸ್ ನೀಡಲಾಗುತ್ತಿದೆ. ದೇಶದ ವಿವಿಧ ಭಾಗಗಳಲ್ಲಿ ಹಿಂಗಾರು ಬಿತ್ತನೆ ಆರಂಭವಾಗಿದೆ. ಈ ತಿಂಗಳ 23ರವರೆಗೆ 27,53,000 ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರು ಬಿತ್ತನೆಯಾಗಿದೆ. ಕಳೆದ ವರ್ಷ ಇದೇ ವೇಳೆಗೆ 17,36,000 ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರು ಬಿತ್ತನೆಯಾಗಿತ್ತು. ಈ ವರ್ಷ 20,000 ಹೆಕ್ಟೇರ್ನಲ್ಲಿ ಗೋಧಿ, 9,83,000 ಹೆಕ್ಟೇರ್ ಪ್ರದೇಶದಲ್ಲಿ ಬೇಳೆಕಾಳು, 16,57,000 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಧಾನ್ಯಗಳ ಬಿತ್ತನೆಯಾಗಿದೆ. ದೆಹಲಿಯಲ್ಲಿ ನಿನ್ನೆ ಆಫ್ರಿಕಾ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿ ಅನೌಪಚಾರಿಕ ಮಾತುಕತೆ ನಡೆಸಿದರು. ಭಾರತ ಹಾಗೂ ಆಫ್ರಿಕಾ ನಡುವೆ ದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವ 3ನೇ ಶೃಂಗಸಭೆಗೆ ಪೂರ್ವಭಾವಿಯಾಗಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವಾಣಿಜ್ಯ ಸಚಿವರುಗಳ ಸಭೆ ನಂತರ ಪ್ರಧಾನಿ ಈ ಸಂವಾದ ನಡೆಸಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉಪಸ್ಥಿತರಿದ್ದರು. ಭಾರತ ಹಾಗೂ ಆಫ್ರಿಕಾ ಸಹಜ ಪಾಲುದಾರ ರಾಷ್ಟ್ರಗಳಾಗಿದ್ದು, ಉಭಯರ ದ್ವಿಪಕ್ಷೀಯ ಸಂಬಂಧ ಗಟ್ಟಿಗೊಳ್ಳಲಿದೆ ಎಂಬ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ವ್ಯಕ್ತಪಡಿಸಿದರು. ನಾಡಿದ್ದು ಸೋಮವಾರ ದೆಹಲಿಯಲ್ಲಿ ನಡೆಯಲಿರುವ ಭಾರತ ಆಫ್ರಿಕಾ ಶೃಂಗಸಭೆಯ ಆತಿಥ್ಯವನ್ನು ಭಾರತ ವಹಿಸುತ್ತಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಬೃಹತ್ ಸಮಾವೇಶವಾಗಿದೆ. 50 ರಾಷ್ಟ್ರಗಳ ಮುಖ್ಯಸ್ಥರು ಇದರಲ್ಲಿ ಪಾಲ್ಗೊಳ್ಳಲಿದ್ದು, ಇದರ ಯಶಸ್ಸಿಗೆ ಭಾರತ ಸರ್ವ ಪ್ರಯತ್ನ ಮಾಡಲಿದೆ. ಈ ಕುರಿತು ಹೆಚ್ಚಿನ ವಿವರ ನೀಡಿದ ಪಶ್ಚಿಮ ರಾಷ್ಟ್ರಗಳ ವಿಭಾಗದ ವಿದೇಶಾಂಗ ಕಾರ್ಯದರ್ಶಿ ನವದೀಪ್ ಸರ್ನಾ, ಆಫ್ರಿಕಾ ದೇಶಗಳಲ್ಲಿ 55%ಕ್ಕೂ ಅಧಿಕ ಪ್ರಮಾಣದ ಜನಸಂಖ್ಯೆ 35 ವರ್ಷದೊಳಗಿದ್ದಾರೆ. ಭಾರತ ಹಾಗೂ ಆಫ್ರಿಕಾ ನಡುವೆ ಹಲವು ಸಾಮ್ಯತೆಗಳಿವೆ ಎಂದರು. 65% of African population is under the age of 35. ನಿನ್ನೆ ನಡೆದ ವಾಣಿಜ್ಯ ಸಚಿವರ ಸಮ್ಮೇಳನದಲ್ಲಿ ಆಫ್ರಿಕಾದ 37 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಭಾರತದ 30 ಕಂಪನಿಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ಕುರಿತು ವಿವರ ನೀಡಿ, ಮೂಲಸೌಕರ್ಯ, ಕೃಷಿ, ಇಂಧನ, ಮಾನವ ಸಂಪನ್ಮೂಲ ಹಾಗೂ ಆರೋಗ್ಯ ರಕ್ಷಣೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಹಲವು ಅವಕಾಶಗಳಿವೆ ಎಂದರು. It has emerged very clearly that infrastructure, expanding the scope of agriculture, energy,
human resource development, and healthcare seem to be the areas in which there is immediate possibility of cooperation with African countries. ಪ್ರಧಾನಿ ನರೇಂದ್ರ ಮೋದಿ ಅವರ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಮನದಾಳದ ಮಾತು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಈ ಸರಣಿಯ 13ನೇ ಆವೃತ್ತಿಯಾಗಿದ್ದು, ದೇಶವಾಸಿಗಳೊಂದಿಗೆ ಪ್ರಧಾನಿ ವಿವಿಧ ವಿಷಯಗಳ ಕುರಿತು ಸಂವಾದ ನಡೆಸುವರು. ಕೇಂದ್ರದ ಭಾರೀ ಕೈಗಾರಿಕೆ ಸಚಿವಾಲಯ ಕೈಗಾರಿಕಾ ಸಂಘಟನೆ ಹಾಗೂ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ನಂತರ ಮೂಲವಸ್ತು ಉತ್ಪಾದನೆ ಕುರಿತಂತೆ ಕರಡು ರಾಷ್ಟ್ರೀಯ ನೀತಿಯೊಂದನ್ನು ಸಿದ್ಧಪಡಿಸಿದೆ. ಈ ಸಂಬಂಧ ಕರಡು ನೀತಿಗೆ ಉದ್ಯಮ ರಂಗದಿಂದ ಸಲಹೆ ಸೂಚನೆಗಳನ್ನು ಆಹ್ವಾನಿಸಲಾಗಿದ್ದು, ಇದೇ ತಿಂಗಳ 31ರವರೆಗೆ ಅಭಿಪ್ರಾಯಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಮೂಲವಸ್ತು ಉತ್ಪಾದನಾ ಘಟಕ ಪ್ರಮುಖ ವಲಯವಾಗಿದ್ದು, ಮೇಕ್ ಇನ್ ಇಂಡಿಯಾ ಯೋಜನೆ ಸಾಕಾರ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿಸಲು ಈ ನೀತಿ ನೆರವಾಗುವ ನಿರೀಕ್ಷೆಯಿದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪಡೆಗಳು ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿವೆ. ಸಾಂಬಾ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಕಳೆದ ರಾತ್ರಿ ಗಡಿ ಭದ್ರತಾ ಪಡೆಯ 9 ಶಿಬಿರಗಳು ಮತ್ತು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿರಿಸಿಕೊಂಡು ಅಪ್ರಚೋದಿತ ದಾಳಿ ನಡೆಸಿವೆ. ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿದ್ದು, ಗುಂಡಿನ ಚಕಮಕಿ ಬೆಳಗ್ಗೆಯವರೆಗೂ ಮುಂದುವರೆದಿತ್ತು. ದಾಳಿಯಲ್ಲಿ ಓರ್ವ ನಾಗರಿಕ ಮೃತಪಟ್ಟು 3 ಗಾಯಗೊಂಡಿದ್ದಾರೆ. ಕಳೆದ ತಿಂಗಳ 12ರಂದು ದೆಹಲಿಯಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಗಡಿ ಭದ್ರತಾ ಪಡೆಗಳ ಮಹಾನಿರ್ದೇಶಕರ ಸಭೆ ನಂತರ ಪಾಕಿಸ್ತಾನ ಪಡೆಗಳು ಮತ್ತೆ ಕದನ ವಿರಾಮ ಉಲ್ಲಂಘಿಸಿವೆ. ದೇಶದ ವಿವಿಧೆಡೆ ಶ್ರದ್ಧಾಭಕ್ತಿಯಿಂದ ಮುಸಲ್ಮಾನ ಬಾಂಧವರು ಇಂದು ಮೊಹರಂ ಆಚರಿಸುತ್ತಿದ್ದಾರೆ. ಸತ್ಯ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಬೆಂಬಲಿಗರು ಕರ್ಬಾಲದಲ್ಲಿ ಪ್ರಾಣ ಅರ್ಪಿಸಿದ ದಿನದ ಸ್ಮರಣೆಗಾಗಿ ಮೊಹರಂ ಆಚರಿಸಲಾಗುತ್ತದೆ. ತಜಿಯಾ ಮೆರವಣಿಗೆಗಳನ್ನು ಇಂದು ನಡೆಸಲಾಗುತ್ತಿದ್ದು, ಕರ್ಬಾಲಾ ಹುತಾತ್ಮರ ಮಹಾತ್ಯಾಗ ಎತ್ತಿ ತೋರುವ ಧಾರ್ಮಿಕ ಕಾರ್ಯಕ್ರಮಗಳು ಸಹ ಇಂದು ನಡೆಯಲಿವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂತಿಮ ಚರಣವಾದ ಪಂಜಿನ ಕವಾಯತು ಕಾರ್ಯಕ್ರಮಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾ ಮೈಸೂರಿನ ಬನ್ನಿ ಮಂಟಪದಲ್ಲಿ ನಿನ್ನೆ ಚಾಲನೆ ನೀಡಿದರು. ಇದೇ ವೇಳೆ ರಾಜ್ಯಪಾಲರು ಪಥ ವೀಕ್ಷಣೆ ನಡೆಸಿದರು. ಪೊಲೀಸ್ ಫಿರಂಗಿ ದಳ 3 ಸುತ್ತಿನಲ್ಲಿ 21 ಕುಶಾಲ ತೋಪುಗಳನ್ನು ಹಾರಿಸಿ ರಾಜ್ಯಪಾಲರಿಗೆ ಗೌರವ ಸಲ್ಲಿಸಿತು. ಪೊಲೀಸ್ ಅಶ್ವರೋಹಿ ಪಡೆ, ವಾದ್ಯಗೋಷ್ಠಿ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಆರ್ಪಿಎಫ್ ಹಾಗೂ ಮಹಿಳಾ ಪೊಲೀಸ್ ತುಕಡಿ, ಗೃಹ ರಕ್ಷಕ ದಳ ಮತ್ತಿತರ ಪೊಲೀಸ್ ಪಡೆಗಳಿಂದ ಆಕರ್ಷಕ ಪಥ ಸಂಚಲನ ನಡೆದು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸಲಾಯಿತು. ಆ ತಂಡದವರು ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅರ್ಜುನ್ ಶ್ವೇತ ಅಶ್ವತಂಡದ 25ಕ್ಕೂ ಅಧಿಕ ಮೋಟಾರ್ ಸೈಕಲ್ ಸವಾರರು ನಡೆಸಿದ ಮೈ ನವಿರೇಳಿಸುವ ರೋಮಾಂಚನಕಾರಿ ಸಾಹಸ ಪ್ರದರ್ಶನಗಳು ನೋಡುಗರನ್ನು ಮೂಕ ವಿಸ್ಮಿತರನ್ನಾಗಿಸಿತು. ಮುಂದಿನ ಪ್ರದರ್ಶನ ಸುಖೇಂದರ್ ಸಿಂಗ್ ಮತ್ತು ಇತರ 6 ಜನ ಏರೋಪ್ಲೇನ್ನ ಮಾದರಿಯಲ್ಲಿ ಬರ್ತಾ ಇದ್ದಾರೆ. ವಿಮಾನದ ಹೆಚ್ಚಿನ ಶ್ರಮವನ್ನು ವಹಿಸಿ ಇದರ ಕಂಟ್ರು ಗುಡ್ ಬೈಸ್ ಮಾಡಿಕೊಂಡು ಆರಾಮವಾಗಿ ಬೈಕಲ್ಲಿ ತಮ್ಮ ಬೈಕ್ ಮೇಲೆ ನೋಡಿ ಎಷ್ಟು ಸಲೀಸಾಗಿ ಇಲ್ಲಿ ನಡೆದಿರುವಂತಹ ಸುಮಾರು 50 ಈ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಿ. ರೋಮಾಂಚಕಾರಿಯಾಗಿರುವಂತಹ ಈ ಶ್ವೇತಾಶ್ವ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಆತ್ಮೀಯ ವೀಕ್ಷಕರೇ, ಈ ಪ್ರಜ್ವಲಿಸುವ ಅಗ್ನಿಸಿಂಬೆಗಳ ನಂತರ ನಡೆದ ಪಂಜಿನ ಕವಾಯತು ನೆರೆದವರ ಕಣ್ಣಲ್ಲಿ ಮಿಂಚು ತಂದಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ವಿವಿಧ ವಿನ್ಯಾಸಗಳ ಪಂಜಿನ ಕವಾಯತು ವಿಶೇಷ ಆಕರ್ಷಣೆಯಾಗಿತ್ತು. ನೂರಾರು ಕಲಾವಿದರು ಪಂಜು ಹಿಡಿದು ಆಕರ್ಷಕ ವಿನ್ಯಾಸ ರೂಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ವಿ ಶ್ರೀನಿವಾಸ ಪ್ರಸಾದ್, ಎಚ್ಸಿ ಮಹದೇವಪ್ಪ, ಎಚ್ಎಸ್ ಮಹದೇವ ಪ್ರಸಾದ್, ಟಿಬಿ ಜಯಚಂದ್ರ, ಮೇಯರ್ ಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ವೀಕ್ಷಕರ ಗಮನಕ್ಕೆ ತಂದಿದ್ದೀವಿ ಅಂತ ಕಾಣಿಸ್ತಾ ಇದೆ. ಏನಂತಂದರೆ ಪಂಜಿನ ಕವಾಯತು ಮುಗಿದ ಮೇಲೆ ಬಾಣ ಬಿರುಸುಗಳಿರ್ತಾ ಇತ್ತಲ್ಲ ಪ್ರತಿ ವರ್ಷ, ಈ ಎಲ್ಲ ವೀಕ್ಷಕರು ಮತ್ತು ಹ್ಯಾಪಿ ದಸರಾ 2000.
ಮಡಿಕೇರಿಯಲ್ಲಿ ನಿನ್ನೆ ರಾತ್ರಿಯಿಂದ ಇಂದು ನಸುಕಿನವರೆಗೆ ನಾಡಹಬ್ಬ ದಸರಾ ವಿಜೃಂಭಣೆಯಿಂದ ನಡೆಯಿತು. ದಶಮಂಟಪಗಳ ಬೆಳಕಿನ ಚಿತ್ತಾರದ ಶೋಭಾಯಾತ್ರೆ ಚಿತ್ತಾಕರ್ಷಕವಾಗಿತ್ತು. ಪೌರಾಣಿಕ ಕಥೆಗಳಿಂದ ಆಕರ್ಷಕ ಸನ್ನಿವೇಶಗಳನ್ನು ಧ್ವನಿ ಮತ್ತು ಬೆಳಕಿನಲ್ಲಿ ಸೃಷ್ಟಿಸಿದ್ದು ನೋಡುಗರ ಕಣ್ಮನ ಸೆಳೆಯಿತು. ದುರ್ಗೆ, ಚಾಮುಂಡೇಶ್ವರಿ ದೇವತೆಗಳು ಮತ್ತು ಅಸುರರೊಂದಿಗಿನ ಕದನ ವಿದ್ಯುತ್ ದೀಪಗಳ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಮೇಳವಿಸಿ ನೋಡುಗರ ಮನಸೂರೆಗೊಂಡವು. ಪ್ರದರ್ಶಿಸು ಆಗ ನಿನ್ನ ಪರಾಕ್ರಮ ಜಗತ್ತಿಗೆ ತಿಳಿಯು. ದಸರಾ ಹಬ್ಬದ ಅಂಗವಾಗಿ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಚಾಮುಂಡೇಶ್ವರಿ ಮತ್ತು ನವದುರ್ಗೆಯರ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಸೋಮನ ಕುಣಿತ, ಹುಲಿವೇಷ, ಯಕ್ಷಗಾನ ಪ್ರತಿಕೃತಿಗಳು ಕಣ್ಮನ ಸೆಳೆದವು. ಡ್ರ್ಯಾಗನ್, ಜಾಗೃತಿ ಮೂಡಿಸುವ ವಿವಿಧ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗಿದವು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ನಿನ್ನೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಜಯೋತ್ಸವ ನೆನಪಿನ ಸಮಾರಂಭ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೀಕರ ಬರಗಾಲದಿಂದ ತತ್ತರಿಸಿರುವ ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಆಗಬೇಕಾಗಿದೆ ಎಂದರು. ಸಾವಯವ ಕೃಷಿಕ ಲಕ್ಷ್ಮೀ ಲೋಕೂರ ಅವರನ್ನು ಸನ್ಮಾನಿಸಲಾಯಿತು. ವಿಜಯದಶಮಿ ಅಂಗವಾಗಿ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ನಿನ್ನೆ ಶಾರದಾ ದೇವಿಯ ವೈಭವದ ಶೋಭಾಯಾತ್ರೆ ನಡೆಯಿತು. ಕೀಲು ಕುದುರೆ ಕುಣಿತ, ಹುಲಿವೇಷ ಮುಂತಾದ ಜಾನಪದ ನೃತ್ಯ ಶೋಭಾಯಾತ್ರೆಗೆ ಮೆರುಗು ತಂದವು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿದಳ ಧಾನ್ಯ ಆಮದಿಗೆ ಕೇಂದ್ರದ ಒತ್ತು, ಸದ್ಯದಲ್ಲೇ ಬೇಳೆಕಾಳುಗಳ ದರ ಇನ್ನಷ್ಟು ಇಳಿಕೆ ನಿರೀಕ್ಷೆ. ದೇಶದ ಹಲವೆಡೆ ಹಿಂಗಾರು ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿ. ಜಮ್ಮು ಕಾಶ್ಮೀರದ ಅಂತಾರಾಷ್ಟ್ರೀಯ ಗಡಿ ಬಳಿ ಪಾಕ್ ಸೇನೆಯಿಂದ ಕದನ ವಿರಾಮ ಉಲ್ಲಂಘನೆ, ಅಪ್ರಚೋದಿತ ಗುಂಡಿನ ದಾಳಿ. ದೇಶದ ಹಲವೆಡೆ ಮುಸಲ್ಮಾನ ಬಾಂಧವರಿಂದ ಮೊಹರಂ ಆಚರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.